दलित संघर्ष समिति ने आज एक बड़ा विरोध मार्च निकाला, जिसमें आरएसएस के गैर कानूनी रवैये, दलित विरोधी व्यवहार और सोशल मीडिया के जरिए मंत्री प्रियांक खरगे और उनके परिवार को मिली जान की धमकियों की निंदा की गई। याचिका में आरोप लगाया गया है कि केंद्र में मानवतावादी ताकतों के सत्ता में आने के बाद से दलित समुदाय पर अत्याचार के मामले बढ़ रहे हैं। सुप्रीम कोर्ट के चीफ जस्टिस बी.आर. गवई पर जूता फेंकने की घटना का कड़ा विरोध किया गया। संगठन के नेताओं ने आरएसएस पर देश के संविधान और लोकतंत्र के खिलाफ काम करने का आरोप लगाया है और मांग की है कि सरकार मंत्री प्रियांक खरगे को तुरंत पूरी सुरक्षा दे। बीदर जिलाधिकारी के जरिए मुख्यमंत्री सिद्धरामैया को एक याचिका दी गई। प्रदर्शन में दलित नेता सहित अन्य बड़ी संख्या में मौजूद रहे। कैमरामैन पपुराज का कवरेज। ಕೆಲಸ ಮಾಡಿದಂತವರು ಇವತ್ತೇನು ಹೇಳ್ತಾರೆ ನಾವು ದೇಶಭಕ್ತರು ಅಂತೇಳಿ ಅವರು ದೇಶಭಕ್ತಿ ಏನಂದ್ರೆ ಏಜೆನ್ಸಿ ಕೆಲಸ ಮಾಡ್ತಾರೆ ಅಷ್ಟೇ. ನಾವು ಈ ಇತಿಹಾಸದಲ್ಲಿ ಹೋದಾಗ ಆರ್ಎಸ್ಎಸ್ ಬ್ರಿಟಿಷ್ ಪರವಾಗಲ್ಲದೆ ಈ ಸರ್ಕಾರ ವಿರುದ್ಧ ಹಾಗೆ ಮಹಾತ್ಮ ಗಾಂಧಿ ವಿರುದ್ಧ ಇವ್ರ ವಿರುದ್ಧ ಎಲ್ಲ ಕೆಲಸ ಮಾಡಿದಂಥ ವ್ಯಕ್ತಿ. ನೀವು ನೋಡ್ತಾ ಇದ್ರಿ ಜನಗಳ ಬಗ್ಗೆ ಅವ್ರಿಗೆ ಮರ್ಯಾದೆ ಇಲ್ಲ, ತಿರಂಗ ಜೆಂಡಾ ಬಗ್ಗೆ ಮರ್ಯಾದೆ ಇಲ್ಲ, ಸಂವಿಧಾನ ಬಗ್ಗೆ ಮರ್ಯಾದೆ ಇಲ್ಲ. ಈ ದೇಶದಲ್ಲಿ ಎರಡೇ ನಡೀತದ. ಒಂದು ನಡಿಬೇಕಾದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನ, ಎರಡನೇದು ಇಲ್ಲಿದ್ದಂಥ ಪ್ರಜಾಪ್ರಭುತ್ವ ಜೀವಂತ ಇರಬೇಕಾಯ್ತು. ಈ ಪ್ರಜಾಪ್ರಭುತ್ವ ಆತಂಕ ತರಂತ ಜನ ನೋಡಿದೆವು. ಎಲ್ಲಿ ಗುಜರಾತ್ದಲ್ಲಿ ನೋಡಿದೆವು, ಅದರ ನಂತರ ನಾಂದೇಡ್ದಲ್ಲಿ ನೋಡಿದೆವು. ನಾಂದೇಡ್ದಲ್ಲಿ ಬಾಂಬ್ ಮಾಡಂತ ಜನ ಸಿಕ್ಬಿದ್ದರು, ಆದರೆ ಅಲ್ಲಿ ಮಹಾರಾಷ್ಟ್ರ ಪೊಲೀಸ್ ಸರಿಯಾಗಿ ಆಕ್ಷನ್ ತಗೊಳ್ಳಿಲ್ಲ. ಮಾಳೆಗಾಂವದಲ್ಲಿ ಬಾಂಬ್ ಹಾಕಿದಾಗ ಸಿಕ್ಬಿದ್ದರು, ಅಲ್ಲಿ ಕೂಡ ಆಕ್ಷನ್ ಸರಿಯಾಗಿ ತಗೊಳ್ಳಿಲ್ಲ. ನಾವು ಹೇಳೋದೇನಂದ್ರೆ ಅಂದ್ರೆ ಅದು ಪ್ರಿಯಾಂಕ ಖರ್ಗೆ ಅವರು ಅಂತ ಹೇಳಕ್ ಇಷ್ಟಪಡ್ತೀನಿ ನಾನು. ಇವತ್ತು ಅವರು ಅಲ್ಲ ಕೊಲ್ಲ ಹೋಗಿದ್ದಾರೆ, ಅವ್ರ ನಿದ್ದೆ ಕೆಡಿಸೋಗಿದೆ ಅವರಿಗೆ. ನಾನು ಒಂದೇ ವಿಷಯ ಹೇಳಕ್ ಇಷ್ಟಪಡ್ತೀನಿ, ಸಮಯದ ಅಭಾವ, ನಾವು ಬಹಳಷ್ಟು ಜನ ಮಾತಾಡಕ್ ಇಷ್ಟಿದ್ದೀರಿ. ಇವತ್ತಿನ ದಿವಸದಲ್ಲಿ ಇವತ್ತು ಅವರು ಏನು ಕ್ವಶನ್ ಕೇಳಿದಾರೆ ಆ ಕ್ವಶನ್ಗೆ ಆನ್ಸರ್ ಕೊಡ್ಲಕ್ಕೆ ಇವ್ರ ಹತ್ರ ನಡುಕ್ ಹೋಗಿದೆ. ಇವತ್ತು ಮೋಹನ್ ಭಾಗವತ್ ಅವರು ಕರ್ನಾಟಕಕ್ಕೆ ಬಂದು ಭಾಷಣ ಮಾಡ್ತಾರೆ. ಇವತ್ತು ನಾವು ಅವಾಗಿನ ಬ್ರಿಟಿಷರ ಬಳಿ ನಾವು ಮಾಡ್ಕೋಬೇಕಿತ್ತ ಅಂತ ಕೇಳ್ತಾರೆ. ಅವತ್ತಿನ ದಿನ ಬ್ರಿಟಿಷರ ಬೂಟ್ ನೆಕ್ತಾ ಇದ್ದೀರಾ, ಅವತ್ತು ನಿಮಗೆ ನೆನಪಿದ್ದಿಲ್ಲ? ನಿಮ್ಗೆ ಅವತ್ತಿನ ದಿನ ಬೂಟ್ ನೆಕ್ತಾ ಇದ್ದೀರಲ್ಲ, ಆ ಸಮಯದಲ್ಲಿ ನಿಮ್ಗೆ ನೆನಪಿದ್ದಿಲ್ಲ? ನಿಮ್ಗೆ ಬೂಟ್ ನೆಕ್ಕ ಸಮಯದಲ್ಲಿ ಇದು ನಮ್ಮ ದೇಶದ ಗೌರವ ಇದೆ ಅಂತ. ಇವತ್ತು ಹಿಂದೂ ಸಹ ಈ ದೇಶಕ್ಕೆ ಧೋಕ ಮಾಡ್ತಾ ಬಂದಿದ್ದೀರಿ, ಮುಂದೆ ಸಹ ನೀವು ಧೋಕಾನೇ ಇದ್ದಿದ್ದೀರಿ ದೇಶಕ್ಕೆ. ಹಾಗಾಗಿ ನಾನು ಒಂದೇ ವಿಷಯ ಹೇಳ್ತೀನಿ. ಆಗಿರ್ತಕ್ಕಂಥ ಆರ್ಎಸ್ಎಸ್ ನ ವಿರುದ್ಧ ಒಂದು ಪ್ರಶ್ನೆ ಕೇಳಿದ್ರು, ಅವ್ರಿಗೆಲ್ಲರಿಗೂ ನಡುಕು ಚಾಲು ಆಯ್ತು. ಒಬ್ಬ ಪ್ರಿಯಾಂಕ ಖರ್ಗೆ, ನಾವೆಲ್ಲರೂ ದಯಮಾಡಿ ಪ್ರಿಯಾಂಕ ಅಂತ ಅನ್ಬೇಡ್ರಿ, ಅವ್ರ ಹೆಸರು ಪ್ರಿಯಾಂಕ ಖರ್ಗೆ. ಒಬ್ಬ ಪ್ರಿಯಾಂಕ ಖರ್ಗೆ ಅವ್ರು ಎಷ್ಟು ಜನ ಮನುಸ್ಮೂರ್ತಿ ಪರವಾಗಿ ನೋಡ್ರಿ. ಪ್ರಿಯಾಂಕ್ ಖರ್ಗೆ ಒಬ್ಬರೇ ಬಾಬಾ ಸಾಹೇಬ್ರು ಪರವಾಗಿರುವಂತ ಒಬ್ಬ ಪ್ರಿಯಾಂಕ್ ಖರ್ಗೆ ಅವ್ರ ನಿದ್ದೆ ಅಳಗಾಡಿಸಲ್ ಪೂರ ಅವ್ರ ನಿದ್ದೆ ಬರ್ತಾಯಿಲ್ಲ ಯಾರಿಗೂ. ಇವತ್ತ ಪ್ರಿಯಾಂಕ್ ಖರ್ಗೆ ಪ್ರಶ್ನೆ ಏನ್ ಮಾಡ್ಯಾರಂದ್ರ, ನೀವು ನೋಂದಣಿ ಮಾಡ್ಕೊಡ್ರಪ್ಪ ಅಂದ್ರೆ ಅವ್ರದೇ ಮೋಹನ್ ಭಾಗವತ್ ಕರ್ನಾಟಕ ಬಂದ್ ಹೇಳ್ತಾರ. ಅವಾಗ ಇವರಿದ್ರು ಬ್ರಿಟಿಷ್ ಇದ್ರು ಅವ್ರ ಬಲ್ ಮಾಡ್ಕೋಬೇಕೇನ್ರಿ ಅಂತ ಹೇಳ್ತಾರ. ಸಂವಿಧಾನ ಜಾರಿ ಆದ್ಮೇಲೆ ಮಾಡ್ಕೊರಪ್ಪ. 1949 22ನೇ ನವೆಂಬರ್ಗೆ ಸಂವಿಧಾನ ಸಮರ್ಪಣೆ ಆಯ್ತು. 1950 26ನೇ ಜನವರಿಗೆ ಸಂವಿಧಾನ ಜಾರಿ ಆಯ್ತು.